ಹಾಯ್, ಎಲ್ಲರಿಗೂ ನಮಸ್ಕಾರ. ಇದು ನನ್ನ ಮೊದಲನೇ ಹೇರ್ ಸ್ಟೈಲ್. ಫಸ್ಟು ಮಧ್ಯದಲ್ಲಿ ಒಂದು ಕ್ರಾಪ್ ತಗೊಳ್ಳಿ. ನೀವು ಅದನ್ನು ಏನಂತೀರೋ ಬೈತಲೆ ಅಂತಲೂ ಕರೀತಾರೆ. ಆ ಬೈತಲೆ ತೆಗಿಬೇಕು. ಈಗ ತೆಕ್ಕೊಂಡು ನೀಟಾಗಿ ಬಾಚ್ಕೊಂಡು ಈ ಕಡೆ ಸೈಡಲ್ಲಿ ಕೂಡ ಒಂದು ಕ್ರಾಪ್ ತಗೋಬೇಕು. ಈ ಥರ ನೀಟಾಗಿ ತಗೋಬೇಕು. ಆ ಥರ ತಗೊಂಡು ಹಿಂದೆ ನೀಟಾಗಿ ಬಾಚ್ಕೊಳ್ಳಿ. ಬ್ಯಾಕ್ ಸೈಡೆಲ್ಲ ಸಿಕ್ಕಿಲ್ದಂಗೆ ನೀಟಾಗಿ ಬಾಚ್ಕೋಬೇಕು. ಅದಾದಮೇಲೆ ಈ ಥರ ಮೇಲೆ ಎತ್ತಿ ಬಾಚ್ಕೋಬೇಕು. ಈ ಕಡೆ ಸೈಡಿಗೆ ಬಾಚ್ಕೊಂಡ್ರೆ ಅದು ಬೇರೆ ಥರ ಬಂದ್ಬಿಡುತ್ತೆ. ಮೇಲೆ ಈ ಥರ ನೀಟಾಗಿ ಬಾಚ್ಕೋಬೇಕು. ಅದಾದಮೇಲೆ ಈ ಥರ ರೋಲ್ ಮಾಡಿ ಈ ಕಡೆ ಈ ಥರ ಸುತ್ಕೊಳ್ಳಿ. ಆ ಥರ ಸುತ್ತಕೊಂಡು ಕ್ಲಿಪ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಈ ಸೈಡ್ ಕೂಡ ಅದೇ ರೀತಿ ಮಾಡಬೇಕು. ಒಂದು ಕ್ರಾಪ್ ತಗೋಬೇಕು, ಅದೇ ನೀರಕ್ಕಿರಬೇಕು. ಆ ಕಡೆ ಹೇಗೆ ತೆಗೆದುಕೊಂಡಿರ್ತೀವೋ ಈ ಕಡೆನೂ ಕೂಡ ಅದೇ ರೀತಿ ಇರಬೇಕು. ಅದೇ ರೀತಿ ಮೇಲೆತ್ತಿ ಈ ಥರ ಬಾಚ್ಕೊಳ್ಳಿ. ನೀಟಾಗಿ ಬಾಚ್ಕೋಬೇಕು. ಈ ಥರ ರೋಲ್ ಮಾಡ್ಕೊಳ್ಳಿ. ಆ ಕಡೆ ಹೇಗೆ ಸುತ್ಕೊಂಡು ನೀವು ಹೇರ್ ಪಿನ್ ಹಾಕ್ಕೊಂಡ್ರು ಇದೇ ರೀತಿ ಸುತ್ಕೊಂಡು ಹೇರ್ ಪಿನ್ ಹಾಕ್ಕೋಬೇಕು. ಇಷ್ಟೇ ಹೇರ್ ಸ್ಟೈಲು. ಫ್ರೀ ಹೇರ್ ಬೇಕಾದರೂ ಬಿಟ್ಕೋಬೋದು, ಬೇಕಾದರೆ ಕ್ಲಿಪ್ ಕೂಡ ಹಾಕೋಬೋದು. ಇದು ಸೆಕೆಂಡ್ನೇ ಹೇರ್ ಸ್ಟೈಲು. ಇದು ನಮ್ಮ ಉಬ್ಬಿನ ನೇರಕ್ಕೆ ಕ್ರಾಪ್ ತಗೋಬೇಕು. ಸೈಡಿಗೆ ತಗೋಬೇಕು, ಸ್ಟ್ರೈಟಾಗಿ ತಗೋಬಾರ್ದು. ಅದೇ ಆ ಕಡೆ ಸೈಡ್ ಹೇಗೆ ತೊಗೊಂಡಿರ್ತೀವೋ ಈ ಕಡೆ ಸೈಡ್ ಕೂಡ ಅದೇ ನೀರು ತಗೋಬೇಕು. ಹಾಗೆ ತಗೊಂಡು ಹಿಂಗೆ ಫ್ರಂಟ್ ಹೇರ್ ಹಾಕ್ಕೊಂಡು ಹಿಂದೆ ಒಂದು ಸ್ವಲ್ಪ ಈ ಥರ ಮಾಡ್ಕೋಬೇಕು. ಈ ಥರ ಮಾಡಿಕೊಂಡಾಗ ನಮಗೆ ಫ್ರಂಟಲ್ಲಿ ಬಫ್ ಥರ ಬರುತ್ತೆ. ಇಲ್ಲಿ ಸ್ವಲ್ಪ ಕೂದಲು ಕಮ್ಮಿ ಇದೆ ಅಂದ್ಕೊಂಡು ಇನ್ನೊಂದು ಸ್ವಲ್ಪ ತಗೊಂಡೆ ನಾನು. ಈಗ ರೋಲ್ ಮಾಡ್ಕೋಬೇಕು, ಸುತ್ಕೋಬೇಕು. ಲೂಸಾಗಿ ಸುತ್ಕೋಬೇಕು. ಸುತ್ಕೊಂಡು ಸ್ವಲ್ಪ ಹಿಂಗೆ ಮುಂದೆ ಪ್ರೆಸ್ ಮಾಡಿದ್ರೆ ಈ ಥರ ಬಫ್ ಬರುತ್ತೆ. ಅದಾದಮೇಲೆ ನಿಮಗೆ ಯಾವ ಥರ ಟಿಕ್ಟಾಕ್ ಹೇರ್ ಪಿನ್ ಬೇಕೋ ಇಲ್ಲ ಯಾವ ಥರ ಹೇರ್ ಪಿನ್ ನಿಮಗೆ ಕಂಫರ್ಟೋ ಅದನ್ನು ಹಾಕ್ಕೊಳ್ಳಿ. ಇಷ್ಟು ಹಾಕ್ಕೊಂಡು ಫ್ರೀ ಹೇರ್ ಕೂಡ ಬಿಟ್ಕೋಬೋದು. ಇಲ್ಲಿ ನಾನು ಸೈಡಲ್ಲಿ ಸ್ವಲ್ಪ ಕೂದಲನ್ನ ತಗೋತಾ ಇದ್ದೀನಿ. ಫ್ರೀ ಹೇರ್ ಬಿಡ್ತಾ ಇಲ್ಲ. ಬ್ಯಾಕ್ ಸೈಡ್ ಮಾತ್ರ ಸ್ವಲ್ಪ ಫ್ರೀ ಹೇರ್ನ ಬಿಟ್ಕೊಡೋಣ ಅಂತ. ಮತ್ತು ಈ ಕಡೆ ಸೈಡು ಸ್ವಲ್ಪ ಕೂದಲನ್ನ ತಗೋತಾ ಇದ್ದೀನಿ. ತಗೊಂಡು ಒಂದು ಕ್ಲಿಪ್ಪನ್ನು ಹಾಕ್ಕೊಳ್ಳಿ. ಕ್ಲಿಪ್ಪು ಅಥವಾ ಏರ್ ಪಿನ್ ಯಾವ್ದು ಬೇಕಾದರೂ ಹಾಕ್ಕೋಬೋದು. ನಾನಿಲ್ಲಿ ಏರ್ ಪಿನ್ನನ್ನು ಹಾಕ್ಕೋತಾ ಇದ್ದೀನಿ. ಇಷ್ಟೇ ನನ್ನ ಸೆಕೆಂಡ್ನೇ ಹೇರ್ ಸ್ಟೈಲು.
ಇದು ಹೇರ್ ಸ್ಟೈಲ್ ನಂಬರ್ 3. ನಾರ್ಮಲಾಗಿ ತಲೆ ಬಾಚ್ಕೊಳ್ಳಿ. ಅದಾದಮೇಲೆ ಸೆಂಟರ್ ಕ್ರಾಪ್ ತೊಗೊಳ್ಳಿ, ಅಂದರೆ ಬೈತಲೆ ತೊಗೊಂಡು ಈ ಕಡೆ ಸೈಡಲ್ಲಿ ಮತ್ತೆ ಬೈತಲೆ ತೊಗೋಬೇಕು. ತೊಗೊಂಡು ಈ ರೀತಿ ನಿಧಾನವಾಗಿ ಬಾಚಿಕೊಂಡು ಹೀಗೆ ಸುತ್ಕೊಳ್ಳಿ. ಸುತ್ಕೋಬೇಕಾದ್ರೆ ಸ್ವಲ್ಪ ಲೂಸಾಗಿ ಸುತ್ಕೊಳ್ಳಿ. ಹೀಗೆ ಸ್ವಲ್ಪ ಲೂಸ್ ಮಾಡಿ ಮುಂದಕ್ಕೆ ಪ್ರೆಸ್ ಮಾಡಿ ಹೇರ್ ಪಿನ್ ಹಾಕ್ಕೊಳ್ಳಿ. ಆಗ ಮುಂದೆ ಫ್ರಂಟಲ್ಲಿ ನಮಗೆ ಬಫ್ ಥರ ಬರುತ್ತೆ. ಈ ರೀತಿ ಈ ಸೈಡ್ ಆದಮೇಲೆ ಈ ಸೈಡು ಕೂಡ ಅದೇ ರೀತಿ ಅದರ ನೇರಕ್ಕೆ ಒಂದು ಕ್ರಾಪ್ನ ತಗೋಬೇಕು. ಇದು ಕೂಡ ಆ ಕಡೆ ಹೇಗೆ ಮಾಡೋದು ಅದೇ ರೀತಿ ಮಾಡಬೇಕು. ನೀಟಾಗಿ ಬಾಚಿಕೊಂಡು ಸುತ್ಕೋಬೇಕು. ಹೀಗೆ ಸುತ್ಕೊಂಡು ಸ್ವಲ್ಪ ಲೂಸ್ ಮಾಡಿ ಫ್ರಂಟಿಗೆ ಲೂಸ್ ಮಾಡಿ ಹೇರ್ ಪಿನ್ ಹಾಕ್ಕೋಬೇಕು. ಈ ರೀತಿ ಬಂದಿರಬೇಕು. ನೋಡಿ, ಈ ಕಡೆ ಹೇಗಿದೆಯೋ ಅದೇ ರೀತಿ ಈ ಸೈಡು ಬಂದಿರಬೇಕು. ಬೇಕಂದರೆ ಫ್ರೀ ಏರ್ ಕೂಡ ಬಿಟ್ಕೋಬೋದು, ಕ್ಲಿಪ್ ಕೂಡ ಹಾಕೋಬೋದು, ಇಲ್ಲ ಜಡೆ ಕೂಡ ಎಣ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಅನಿಸಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.